ಸ್ನೇಹಿತರೆ, ಇವಾಗ ಜನ ಎಲ್ಲಿ ಬ್ಯುಸಿ ಇರ್ತಾರೆ ಹೇಳಿ? ಸ್ಟ್ರೀಟ್ ಫುಡ್ ಅಲ್ಲಿ, ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ, ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ತರಿಸೋದ್ರಲ್ಲಿ, ಇದ್ರಲ್ಲೆಲ್ಲ ಬ್ಯುಸಿ ಇರ್ತೀವಿ. ಅಡಿಗೆ ಮಾಡ್ಕೊಂಡು ತಿನ್ನಕ್ಕೆ ನಮ್ಗೆ ಟೈಮ್ ಇಲ್ಲ. ಆಮೇಲೆ ಅಡಿಗೆ ಮನೆ ಇಲ್ದೇ ಇರೋ ಕಾನ್ಸೆಪ್ಟ್ ಇರುವಂತಹ ಮನೆಗಳನ್ನ ಈಗ ಕಟ್ತಾ ಇದೀವಿ ನಾವು. ಆಮೇಲೆ ವೆಸ್ಟರ್ನ್ ಟಾಯ್ಲೆಟ್ ಕಾನ್ಸೆಪ್ಟ್ ನಮ್ದು ಅಲ್ವಾ? ಇಲ್ಲಿ ತಿನ್ನೋದಕ್ಕೆ ನಾವು ಬ್ಯುಸಿ ಆಗಿರ್ತೀವಿ. ಆಮೇಲೆ ಬೇರೆ ಪ್ಲೇಸ್ ಯಾವ್ದು ಹೇಳಿ ಬ್ಯುಸಿ ಆಗಿರೋದು? ಹಾಸ್ಪಿಟಲ್ಗಳು. ಈಗ ನೀವು ಯಾವ ಹಾಸ್ಪಿಟಲ್ಗೆ ಹೋಗಿ ಫುಲ್ ರಶ್, ಅಲ್ಲಿ ತಿಂತೀವಿ, ಇಲ್ಲಿ ಹೋಗ್ತೀವಿ, ಹೌದಾ? ಹಾಗಾದ್ರೆ ಏನ್ ಇದ್ರ ಅರ್ಥ? ರೋಗಗಳು ಹೆಚ್ಚಾಗ್ತಾ ಇದಾವೆ ಅಂತ ಅರ್ಥ. ಯಾವ್ದ್ರಿಂದ ಹೆಚ್ಚಾಗ್ತಾ ಇದೆ? ನಾವು ತಿನ್ನೋ ಆಹಾರದಿಂದ ಆಗ್ತಾ ಇದೆ. ನಾವು ಇಷ್ಟೊಂದು ಸೈನ್ಸ್ ಅಲ್ಲಿ, ಟೆಕ್ನಾಲಜಿಲಿ ಇಷ್ಟೊಂದು ಮುಂದುವರೆದಿದೀವಿ, ಆದ್ರೂ ಕೆಲವೊಂದು ರೋಗಗಳನ್ನ ನಮ್ಗೆ ಹಿಮ್ಮೆಟ್ಟಕ್ ಆಗ್ತಾ ಇಲ್ಲ. ಕಾರಣ ಏನಿರ್ಬೋದು ಹೇಳಿ? ನಾವು ತಿನ್ನೋ ಆಹಾರ, ನಾವು ಬಳಸೋ ವಸ್ತುಗಳು ಅಲ್ವಾ? ಓಕೆ, ಮಾಡರ್ನ್ ಲೈಫ್, ನಮ್ಗೆ ಅಡಿಗೆ ಮಾಡಕ್ ಟೈಮ್ ಇರಲ್ಲ ಅಂತ ನಾವು ಹಲವಾರು ಕಾರಣಗಳನ್ನ ಹೇಳ್ತೀವಿ. ಆದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಬದಲಾಯಿಸ್ಕೋಬಹುದು. ನಮ್ ಹಿರಿಕರು ಏನ್ ಮಾಡ್ತಿದ್ರು ಹೇಳಿ? ಅವರು ಕೂಡ 24 ಗಂಟೆ ಬ್ಯುಸಿ ಇರ್ತಿದ್ರು ಅಲ್ವಾ? ಅವರು ಸರಿಯಾದ ಸಮಯಕ್ಕೆ ತಿನ್ನೋದು, ಸರಿಯಾದ ಆಹಾರ ಪದ್ಧತಿನ ರೂಢಿ ಮಾಡ್ಕೊಳ್ಳೋದು, ಅದನ್ನ ಸರಿಯಾದ ರೀತಿಲಿ ಮಾಡಿ ತಿನ್ನೋದು. ಆಮೇಲೆ ಅವರ ಆಚರಣೆಗಳು ಕೂಡ ಅಷ್ಟೇ ಸೈಂಟಿಫಿಕ್ ಆಗಿದ್ವು. ಮಾಡರ್ನ್ ಅನ್ಕೊಂಡು ನಾವು ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನ ನಾವು ಬಿಡ್ತಾ ಇದೀವಿ. ಅದನ್ನ ಮರ್ತೇ ಬಿಟ್ಟಿದೀವಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಅಂಶಗಳನ್ನ ನಾವು ಮರ್ತಿದೀವಿ. ಹಾಗಾದ್ರೆ ನಮ್ ಹಿರಿಕರು ಏನ್ ಬಳಸ್ತಿರ್ಲಿಲ್ಲ ಗೊತ್ತಾ ನಿಮ್ಗೆ? ಕುಕ್ಕರ್ ಬಳಸ್ತಿರ್ಲಿಲ್ಲ, ನಾನ್ ಸ್ಟಿಕ್ ತವಾಗಳನ್ನ ಬಳಸ್ತಾ ಇರ್ಲಿಲ್ಲ, ಪ್ಲಾಸ್ಟಿಕ್ ನೀರಿನ ಬಾಟ್ಲಿಗಳನ್ನ ಬಳಸ್ತಾ ಇರ್ಲಿಲ್ಲ, ಅವರು ರಿಫೈನ್ಡ್ ಆಯಿಲ್ ನ ಬಳಸ್ತಾ ಇರ್ಲಿಲ್ಲ, ಈ ವಾಟರ್ ಫಿಲ್ಟರ್ ಗಳನ್ನ ಬಳಸ್ತಾ ಇರ್ಲಿಲ್ಲ, ಮಾಂಸಾಹಾರ ಹೆಚ್ಚಾಗಿ ಸೇವಿಸ್ತಿರ್ಲಿಲ್ಲ. ಆಮೇಲೆ ಈ ಜರ್ಸಿ ಹಸು, ಈ ಕುಲಾಂತರಿ ತಳಿ ಅವೆಲ್ಲ ಅವ್ರಿಗೆ ಗೊತ್ತಿರ್ಲಿಲ್ಲ. ಸಕ್ಕರೆ ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಿರ್ಲಿಲ್ಲ. ಆಮೇಲೆ ಗೋಧಿ ಯಥೇಚ್ಛವಾಗಿ ಅವರು ಸೇವಿಸ್ತಾ ಇರ್ಲಿಲ್ಲ. ಬಿಳಿ ಅಕ್ಕಿ ಅಂತೂ ಅವ್ರಿಗೆ ಮೊದ್ಲೇ ಗೊತ್ತಿರ್ಲಿಲ್ಲ. ಎಲ್ಲೋ ಯಾರೋ ಜಮೀನ್ದಾರೋ, ಯಾರೋ ಶ್ರೀಮಂತರು ಇರೋರು ಅವ್ರು ಬೆಳ್ಕೋತಿದ್ರು. ಅದನ್ನು ಕೂಡ ತುಂಬಾ ರೇರ್ ಆಗಿ ಸೇವಿಸ್ತಾ ಇದ್ರು ಅವರು. ಆಮೇಲೆ ಅವ್ರ ಮನೆಗಳನ್ನ ಹೇಗ್ ಕಟ್ಕೋತಿದ್ರು ಹೇಳಿ? ತುಂಬಾ ಎಕೋ ಫ್ರೆಂಡ್ಲಿ ಹೌಸ್ ಗಳನ್ನ ಕಟ್ಕೋತಿದ್ರು. ವಾತಾವರಣಕ್ಕೆ ತಕ್ಕಂಗೆ ಅವ್ರ ಮನೆಗಳನ್ನ ಕಟ್ಕೋತಿದ್ರು. ಅದರಲ್ಲಿ ಹೆಚ್ಚಾಗಿ ಎಕೋ ಫ್ರೆಂಡ್ಲಿ ಹೌಸಸ್ ಗಳಲ್ಲಿ ಅವರು ಜೀವನ ಮಾಡ್ತಿದ್ರು ತಾನೆ. ಅವರು ನೈಲಾನ್ ಬಟ್ಟೆ ಆಗ್ಲಿ, ಈ ಪಾಲಿಯಸ್ಟರ್ ಬಟ್ಟೆ ಆಗ್ಲಿ, ಈ ಜೀನ್ಸ್, ಈ ತರ ಬಟ್ಟೆ ಎಲ್ಲ ಅವ್ರು ಬಳಸ್ತಾನೆ ಇರ್ಲಿಲ್ಲ ಅಲ್ವಾ? ಅಡಿಗೆ ಹೇಗ್ ಮಾಡ್ಕೋತಿದ್ರು? ಅವರು ಒಲೆನಲ್ಲಿ ಮಾಡ್ಕೋತಿದ್ರು. ಅವ್ರು ಗ್ಯಾಸ್ ಸ್ಟವ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಇತ್ತೀಚಿನ ಒಂದ್ 25 ವರ್ಷಗಳಲ್ಲಿ ಎಲ್ಲರ ಮನೆಗೂ ನಮ್ಗೆ ಗ್ಯಾಸ್ ಸ್ಟವ್ ಅಂತ ಬಂದಿರೋದು ಅಲ್ವಾ? ಆದ್ರೆ ಒಲೆನ ಅವರು ಸೌದೆ ಒಲೆಯಲ್ಲಿ ಹೆಚ್ಚಾಗಿ ಮಾಡ್ಕೋತಿದ್ರು. ಹೆಚ್ಚಾಗಿ ಎಲ್ಲೋ ಶ್ರೀಮಂತರು, ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಗ್ಯಾಸ್ ಸ್ಟವ್ ಒಲೆಗಳು ಇರ್ತಿದ್ವು. ಆಮೇಲೆ ಸೀಮೆ ಎಣ್ಣೆ ಸ್ಟವ್ಗಳು ಇರ್ತಿದ್ವು. ಅವ್ರಿಗೆ ಈ ಬೇಕರಿ ತಿನಿಸುಗಳು, ಹೊರಗಡೆ ಜಂಕ್ ಫುಡ್ ಇದೆಲ್ಲ ಗೊತ್ತೇ ಇರ್ಲಿಲ್ಲ ಅವ್ರಿಗೆ. ಆಮೇಲೆ ಹೋಟೆಲ್ ಅಲ್ಲಿ ತಿನ್ನೋ ಒಂದು ಕಾನ್ಸೆಪ್ಟೇ ಅವ್ರ ತಲೆಯಲ್ಲಿ ಇರ್ತಿರ್ಲಿಲ್ಲ. ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅವ್ರು ಏನ್ ಮಾಡ್ತಿದ್ರು? ಊಟನ ಕಟ್ಕೊಂಡು ಹೋಗ್ತಿದ್ರು, ಜೊತೆಗೆ ಊಟನ ತಗೊಂಡ್ ಹೋಗ್ತಿದ್ರು. ಮೊದ್ಲೇ ಹೋಗಕ್ಕಿಂತ ಮುಂಚೆ ಪ್ಲಾನ್ ಮಾಡ್ಕೊಂಡು ಅಡಿಗೆನ ರೆಡಿ ಮಾಡ್ಕೊಂಡು ತಗೊಂಡ್ ಹೋಗ್ತಿದ್ರು ಅವರು. ಅವ್ರು ಹೆಚ್ಚಾಗಿ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಬಳಸ್ತಿರ್ಲಿಲ್ಲ. ಈಗ ಉದಾಹರಣೆಗೆ ನಾವು ಬಳಸ್ತೀವಲ್ಲ, ಓವನ್ ಆಗಿರ್ಲಿ, ಮಿಕ್ಸಿ ಆಗಿರ್ಲಿ, ಫ್ರಿಡ್ಜ್ ಆಗಿರ್ಲಿ, ವಾಷಿಂಗ್ ಮೆಷಿನ್ ಆಗಿರ್ಲಿ, ಈ ತರ ಎಲೆಕ್ಟ್ರಿಕಲ್ ವಸ್ತುಗಳು ಏನೇನಿದಾವೋ, ನಮ್ಮ ಮನೆಯಲ್ಲಿ ಎಲ್ಲ ಆವರಿಸ್ಕೊಂಡಿದಾವೋ, ಇದೆಲ್ಲ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಅವ್ರದ್ದು ಏನು ಎಕೋ ಫ್ರೆಂಡ್ಲಿ ಫ್ರಿಡ್ಜ್ ಇರ್ತಿದ್ವು ಅವ್ರದ್ದು ಗೊತ್ತಾ? ಸಿಹಿ ಅಡಿಗೆನ ಯಾವಾಗ ಮಾಡ್ತಿದ್ರು? ಹಬ್ಬ ಹರಿದಿನಗಳಲ್ಲಿ ಮಾಡ್ತಿದ್ರು. ಏನಾದ್ರು ಪ್ರೋಗ್ರಾಮ್ ಇದ್ರೆ, ಫಂಕ್ಷನ್ ಇದ್ರೆ, ಅಥವಾ ಶುಭ ಕಾರ್ಯಗಳಲ್ಲಿ, ಆತರ ಯಾರಾದ್ರೂ ನೆಂಟರು ಬಂದ್ರೆ ಆತರ ಮಾಡ್ತಿದ್ರು ಅಷ್ಟೇ. ಅದು ತುಂಬಾ ರೇರ್ ಆಗಿ ಅವರು ಸಿಹಿ ಅಡಿಗೆಗಳನ್ನ ಮಾಡ್ತಿದ್ರು. ಅವರು ಯಾರು ಕೂಡ ಈ ಪೆಸ್ಟಿಸೈಡ್ಸ್ ಉಪಯೋಗಿಸಿ, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಬೆಳೆನ ಬೆಳಿತಿರ್ಲಿಲ್ಲ. ನೋಡಿ, ನಮ್ ಪೂರ್ವಜರು ಎಷ್ಟು ಸಿಂಪಲ್ ಆಗಿ ಇದ್ರು, ಎಷ್ಟು ಸಿಂಪಲ್ ಆಗಿ ಜೀವನ ಮಾಡ್ತಿದ್ರು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಹೇಳಿ? ಈಗ ಅವ್ರು ಏನೇನ್ ಬಳಸ್ತಿರ್ಲಿಲ್ಲ ಅಂತ ನೋಡಿದ್ವಿ. ಹಾಗಾದ್ರೆ ಏನೇನ್ ಬಳಸ್ತಿದ್ರು ಅವರು? ಅಡಿಗೆ ಮಾಡ್ಕೊಳ್ಳೋದಿಕ್ಕೆ ಮಡ್ ಪಾಟ್ಗಳನ್ನ ಯೂಸ್ ಮಾಡ್ತಿದ್ರು, ಕಲ್ಲಿನ ಪಾತ್ರೆಗಳನ್ನ ಯೂಸ್ ಮಾಡ್ತಿದ್ರು. ಅವರು ಹಿತ್ತಾಳೆ, ತಾಮ್ರ, ಹಂಡೆ ಕೊಡಗಳನ್ನ ಬಳಸ್ತಾ ಇದ್ರು. ನಾವೇನ್ ಮಾಡ್ತಾ ಇದೀವಿ? ಅವರು ಎಣ್ಣೆಗಳು, ರಿಫೈನ್ಡ್ ಆಯಿಲ್ ನ ಬಳಸ್ತಿರ್ಲಿಲ್ಲ. ಅವ್ರೇನ್ ಮಾಡ್ತಾ ಇದ್ರು? ಎತ್ತಿನ ಗಾಣದ ಎಣ್ಣೆಗಳನ್ನ ಬಳಸ್ತಾ ಇದ್ರು. ನೀರು, ಬಾವಿ ನೀರು ಕುಡಿತಿದ್ರು. ಯಾವುದೇ ರೀತಿ ಫಿಲ್ಟರ್ ಉಪಯೋಗಿಸ್ತಿರ್ಲಿಲ್ಲ ಅಲ್ವಾ? ಸಿರಿಧಾನ್ಯಗಳನ್ನ ಬೆಳ್ಕೋತಿದ್ರು. ಅವಾಗೆಲ್ಲ ಹೊಲದಲ್ಲಿ ಸೊಪ್ಪನ್ನ ಕಿತ್ಕೊಂಡ್ಬಂದ್ ತಿನ್ನೋರು. ಈಗ ನಾವು ಸೊಪ್ಪನ ಸಪರೇಟ್ ಆಗಿ ಕೃಷಿ ಮಾಡ್ತೀವಿ ಅಲ್ವಾ? ಆಮೇಲೆ ಸಿಹಿಗೆ ಅವ್ರಿಗೆ ಸಕ್ಕರೆ ಗೊತ್ತಿರ್ಲಿಲ್ಲ. ಅದ್ರ ಬದಲು ಅವರು ಬೆಲ್ಲ ಯೂಸ್ ಮಾಡೋರು. ಓಲೆ ಬೆಲ್ಲ, ತಾಟಿ ಬೆಲ್ಲ ಅಂತ ಹೇಳ್ತಿದ್ರು. ಬೇಕಂದ್ರೆ ನಿಮ್ಮ ಅಜ್ಜಿ ಕೇಳಿ ನೋಡಿ, ನೀವು ಹೇಳ್ತಾರೆ ಅವರು. ಬಟ್ಟೆಗಳು ಪಾಲಿಯಸ್ಟರ್, ನೈಲಾನ್ ಇವೆಲ್ಲ ಬಳಸ್ತಿರ್ಲಿಲ್ಲ ಅಂತ ನಾನು ಹೇಳ್ದೆ ನಿಮ್ಗೆ. ಹಾಗಾದ್ರೆ ಅವ್ರು ಯಾವ ಬಟ್ಟೆ ಬಳಸ್ತಿದ್ರು? ಕಾಟನ್ ಬಟ್ಟೆಗಳನ್ನ ಬಳಸ್ತಿದ್ರು, ಖಾದಿ ಬಟ್ಟೆಗಳನ್ನ ಬಳಸ್ತಿದ್ರು. ಅದನ್ನೆಲ್ಲ ಬಳಸಿದ್ರೆ ಎಷ್ಟು ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ ಗೊತ್ತಾ? ಈಗ್ಲೂ ಕೆಲವರು ಕಾಟನ್ ಬಟ್ಟೆ, ಖಾದಿ ಬಟ್ಟೆನ ಬಳಸೋರು ಇದೀರಾ? ನಿಮಗ್ ಗೊತ್ತಿರುತ್ತೆ ಅದ್ರ ಫೀಲ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದ್ರೆ ನಮ್ಮ ಪೂರ್ವಜರು ಅದನ್ನೇ ಹೆಚ್ಚಾಗಿ ಬಳಸ್ತಿದ್ರು. ನಮ್ಮ ಸ್ಕಿನ್ ಚೆನ್ನಾಗಿ ಅದರಲ್ಲಿ ಉಸಿರಾಡೋದಿಕ್ಕೆ ಒಂದು ಒಳ್ಳೆ ಹೆಲ್ಪ್ ಆಗ್ತಿತ್ತು ಅದು. ಆದ್ರೆ ನೈಲಾನ್, ಪಾಲಿಯಸ್ಟರ್ ಬಟ್ಟೆ ಹಾಕೋದ್ರಿಂದ ನಮ್ ಸ್ಕಿನ್ ಉಸಿರಾಡೋದೇ ಇಲ್ಲ. ಸ್ಕಿನ್ ಫ್ರೆಂಡ್ಲಿನೇ ಅಲ್ಲ ಆ ಬಟ್ಟೆ ಹೇಳ್ಬೇಕಂದ್ರೆ. ಅದೆಲ್ಲ ಸಿಂಥೆಟಿಕಲಿ ಮಾಡಿರುವಂತ ಬಟ್ಟೆ ಅಲ್ವಾ? ಅಡಿಗೆ ಮಾಡಕ್ಕೆ ಅವರು ಒಲೆ ಬಳಸ್ತಿದ್ರು, ಸೌದೆ ಒಲೆ ಬಳಸ್ತಾ ಇದ್ರು.
ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಸ್ಟವ್, ಗ್ಯಾಸ್ ಇದನ್ನ ಬಳಸ್ತಾ ಇದೀವಿ ಅಲ್ವಾ. ಜಂಕ್ ಫುಡ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ ಅಂತ ನಾನು ಹೇಳ್ದೆ. ಅವರು ಮನೆಯಲ್ಲೇ ಏನು ಸ್ನಾಕ್ಸ್, ತಿಂಡಿ ಎಲ್ಲ ತಯಾರು ಮಾಡ್ತಾ ಇದ್ರು. ಈಗ್ಲೂ ನಮ್ಮ ಅಜ್ಜಿ ಅವರೆಲ್ಲ ಚಕ್ಲಿ, ಕೋಡ್ಬಳೆ ಅದನ್ನೆಲ್ಲ ಮಾಡ್ತಾರೆ ತಾನೆ ಮನೆಯಲ್ಲಿ. ಏನಾರು ಅಕೇಶನ್ಸ್ ಬಂದ್ರೆ ಏನ್ ಮಾಡ್ತಾರೆ, ಮನೆಯಲ್ಲೇ ಖಾದ್ಯಗಳನ್ನ ತಯಾರಿಸ್ತಾರೆ. ಮಕ್ಳೆಲ್ಲಾರು ಇದ್ರೆ ಅವ್ರಿಗೆಲ್ಲ ಕುರುಕುಲು ತಿಂಡಿ ಎಲ್ಲ ಮನೇಲೆ ಮಾಡ್ಕೊಡೋರು. ಆದ್ರೆ ಹೆಚ್ಚಾಗಿ ಹೊರಗಡೆ ತಿಂಡಿಗೆ ಅವರು ಅವಲಂಬಿತರಾಗ್ತಿರ್ಲಿಲ್ಲ ಅಲ್ವಾ. ಎಲೆಕ್ಟ್ರಿಕಲ್ ವಸ್ತುಗಳನ್ನ ಅವಶ್ಯಕತೆ ತಕ್ಕಂಗೆ ಇತ್ತೀಚೆಗೆ ನಾವು ಬಳಸಕ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಈಗೇನ್ ಮಾಡಿದೀವಿ, ಎಲೆಕ್ಟ್ರಿಕಲ್ ವಸ್ತು ಮೇಲೆ ಡಿಪೆಂಡ್ ಆಗಿದೀವಿ ನಾವು. ನಾನ್ ಸ್ಟಿಕ್ ತವಾ ಇಲ್ದೆ ನಮ್ ದೋಸೆ ಎಳೋದೇ ಇಲ್ಲ ಅಲ್ವಾ. ಕುಕ್ಕರ್ ಇಲ್ದೆ ನಮ್ಗೆ ಅಡ್ಗೆ ಮಾಡಕ್ ಸಾಧ್ಯನೇ ಇಲ್ಲ. ಸ್ಟವ್ ಇಲ್ಲ ಅಂದ್ರೆ ಅಡ್ಗೆ ಮಾಡೋ ಕಾನ್ಸೆಪ್ಟೇ ಗೊತ್ತಿಲ್ಲ ನಮ್ಗೆ, ಒಲೆಯಲ್ಲಿ ಮಾಡೋ ಕಾನ್ಸೆಪ್ಟೇ ಗೊತ್ತಿಲ್ಲ ನಮ್ಗೆ ಅಲ್ವಾ. ನಾವು ಕಾಲ ತಕ್ಕಂಗೆ ಬದ್ಲಾಗ್ಬೇಕು. ಆದ್ರೆ ಹಿಂದಿನ ಸಂಪ್ರದಾಯನ ನಾವು ಪೂರ್ತಿಯಾಗಿ ಮರ್ತು ಹೋಗ್ಬಾರ್ದು. ಈ ಎಲೆಕ್ಟ್ರಿಕಲ್ ವಸ್ತುಗಳು, ಮಿಕ್ಸಿ, ಹಾಗೆ ಈ ವಾಷಿಂಗ್ ಮೆಷಿನ್ ಎಲ್ಲವೂ ಬೇಕು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಅದನ್ನ ಉಪಯೋಗಿಸ್ಕೋಬಹುದು. ಆದ್ರೆ ಪೂರ್ತಿಯಾಗಿ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಫಿಸಿಕಲ್ ವರ್ಕ್ ನೇ ಮರ್ತು ಬಿಟ್ಟಿದೀವಿ ಅಲ್ವಾ. ಆದ್ರೆ ನಮ್ ಹಿರೀಕರು ಮಿಕ್ಸಿ ಎಲ್ಲ ಬಳಸ್ತಿರ್ಲಿಲ್ಲ, ಕಲ್ಲಲ್ಲೇ ರುಬ್ತಿದ್ರು. ಅವ್ರು ಮಾಡ್ತಿದ್ದ ಅಡಿಗೆ ಅಷ್ಟು ರುಚಿಯಾಗಿರೋದು, ಅಷ್ಟೇ ಪೌಷ್ಟಿಕಾಂಶಗಳು ಅದ್ರಲ್ಲಿ ಇರೋದು, ಅದು ಹಾಳಾಗ್ತಿರ್ಲಿಲ್ಲ. ಮಿಕ್ಸಿನಲ್ಲಿ ನಾವು ರುಬ್ದಾಗ ಏನಾಗುತ್ತೆ, ಟೆಂಪರೇಚರ್ ಬಿಲ್ಡ್ ಆಗುತ್ತೆ. ಹಾಗೆ ನಾವು ರುಬ್ಬಬೇಕಾದ್ರೆ ಹಲವಾರು ಪೋಷಕಾಂಶಗಳು ಅದರಲ್ಲಿ ಹೊರಟೋಗ್ಬಿಡ್ತಾವೆ. ಆದ್ರೆ ಕಲ್ಲಲ್ಲಿ ರುಬ್ಬೇಕಾದ್ರೆ ಆ ಪೋಷಕಾಂಶಗಳೆಲ್ಲ ಉಳ್ಕೊಳ್ಳವು. ಆಮೇಲೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಬೇಕಾರೆ, ಬೇಯ್ತಾ ಇರ್ಬೇಕಾರೇನೆ, ಅದ್ರಲ್ಲೂ ಮಡ್ ಪಾಟ್ ಅಲ್ಲಿ ಬೇಯ್ಬೇಕಾರೆ ಆ ಒಂದು ಪೌಷ್ಟಿಕಾಂಶ ಅಲ್ಲೇ ರಿಟೆನ್ಷನ್ ಆಗೋದು. ಈಗ ನಾವು ಬಳಸೋ ಅಲ್ಯೂಮಿನಿಯಂ ಪಾತ್ರೆ, ಕುಕ್ಕರು, ಇದ್ರಲ್ಲೆಲ್ಲ ಏನಾಗ್ತಾ ಇದೆ, ನಾವು ರಾಸಾಯನಿಕವಾಗಿ ಬೆಳೀತಾ ಇರೋ ಧಾನ್ಯಗಳು, ತರಕಾರಿಗಳು, ಸೊಪ್ಪು ಇದನ್ನೇ ಬಳಸ್ತಾ ಇದೀವಿ. ಜೊತೆಗೆ ಈ ತರ ಕುಕ್ ಮಾಡೋದು ಈ ರೀತಿ, ಅದು ಸ್ಟವ್ ಮೇಲೆ, ಮಿಕ್ಸಿಲಿ ರುಬ್ತಿದೀವಿ. ಈ ತರ ನಮ್ಗೆ ತಿನ್ನಕ್ಕೂ ಟೈಮ್ ಇಲ್ಲ, ಸರಿಯಾದ ಟೈಮಿಗೆ ನಾವು ತಿನ್ನಲ್ಲ. ಅದಕ್ಕೆ ರೋಗಗಳು ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆಯಾ ನಿಮ್ಗೆ ಈಗ. ಆದ್ರೆ ನಾವು ಆದಷ್ಟು ಕೆಲವೊಂದನ್ನ ನಾವು ರೂಢಿಸ್ಕೋಬಹುದು. ಹೌದು, ನಾನು ಇಲ್ಲ ಅಂತ ಹೇಳಲ್ಲ. ನಮ್ಮ ಹಿಂದಿನ ಸಂಪ್ರದಾಯದಲ್ಲಿ ಕೆಲವೊಂದು ಡಿಮೆರಿಟ್ಸ್ ಗಳು ಇದ್ವು, ಇಲ್ಲ ಅಂತ ಅಲ್ಲ. ಈಗ ಸಡನ್ ಆಗಿ ಯಾರೋ ಬಂದ್ರಪ್ಪ, ನೀವ್ ಬೇಗ ಬೇಗ ಏನೋ ಮಾಡ್ಬೇಕಂದ್ರೆ ಕಲ್ಲಲ್ಲಿ ರುಬ್ಕೊಂಡು, ಪಾಟಲ್ ಬೇಯಿಸ್ಕೊಂಡು, ಒಲೆ ಹಚ್ಕೊಂಡು ಕುತ್ಕೊಳಕ್ ಆಗಲ್ಲ. ಕೆಲವೊಂದು ಫಾಸ್ಟ್ ಮಾಡ್ಬೇಕಾಗತ್ತೆ. ಆದ್ರೆ ನಮ್ಮ ಮಾಡರ್ನಿಟಿ ಅನ್ನೋದು ಇದೆಯಲ್ಲ, ಅದ್ರ ಜೊತೆಗೆ ನಾವು ಹಿಂದಿನ ಸಂಪ್ರದಾಯನೂ ಜೊತೆಗೆ ಅಳವಡಿಸ್ಕೊಂಡ್ರೆ ನಮ್ಗೆ ಈ ರೋಗಗಳಿಂದ ನಾವು ಮುಕ್ತಿ ಹೊಂದ್ಬೋದಲ್ವಾ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಜೀವನದಲ್ಲಿ ಅಳವಡಿಸ್ಕೋಬಹುದಲ್ವಾ. ಇಲ್ಲಿ ಸಿಟಿಗಳಲ್ಲಿ ಒಲೆ ಇರೋ ಅಡ್ಗೆನೇ ಇಲ್ಲ. ಈಗ ಎಲ್ಲರೂ ಗ್ಯಾಸ್ ಇದನ್ನ ಮಾಡಿರ್ತಾರೆ, ಅಲ್ಲಿ ನಾವು ಗ್ಯಾಸ್ ಸ್ಟವ್ ನ ಇಟ್ಕೋಬಹುದು. ಆದ್ರೆ ನಾವು ಬಳಸೋ ಪಾತ್ರೆ ಚೇಂಜ್ ಮಾಡ್ಕೋಬಹುದಾ, ನಾವು ಪಾಟ್ ಯೂಸ್ ಮಾಡ್ಬೋದಾ, ಆದಷ್ಟು ಅವ್ರು ಬಳಸ್ತಿದ್ದ ಬ್ರಾಸ್ ವೆಸಲ್ಗಳನ್ನ ಯೂಸ್ ಮಾಡ್ಬೋದಾ. ಹೌದು, ಇವೆಲ್ಲ ಕಾಸ್ಟ್ಲಿನೇ. ಆದ್ರೆ ನೀವು ಈ ಹಿಂದೆ ನೀವು ನೋಡಿದ್ರೆ, ನಿಮ್ಮ ಅಲ್ಯೂಮಿನಿಯಂ ಪಾತ್ರೆ, ಸ್ಟೀಲ್ ಪಾತ್ರೆಗೆಲ್ಲ ನೀವು ಇನ್ವೆಸ್ಟ್ ಮಾಡಿರೋದು ನೋಡಿದ್ರೆ ಅಲ್ಲೇ ನಿಮ್ ಬಜೆಟ್ ಬಂದೋಗುತ್ತೆ. ನಾವು ನಮ್ಮ ಹಿರೀಕರು ಹೇಗೆ ಸೈಂಟಿಫಿಕಲಿ ಜೀವನನ ಲೀಡ್ ಮಾಡ್ತಿದ್ರು, ಅದ್ರಲ್ಲಿ ಕೆಲವೊಂದು ಅಂಶಗಳನ್ನ ನಮ್ ಲೈಫ್ಗೂ ನಾವು ಅಳವಡಿಸ್ಕೊಂಡು ನಮ್ಮ ಆರೋಗ್ಯನ ನಮ್ ಕೈಯಲ್ಲಿ ಕಾಪಾಡ್ಕೋಬಹುದು. ಆರೋಗ್ಯ ನಮ್ ಕೈಯಲ್ಲಿ ಇದೆ ಹೊರತು ಎಲ್ಲೋ ಹಾಸ್ಪಿಟಲ್ ಇಲ್ಲ. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಆರೋಗ್ಯನ ಹಾಸ್ಪಿಟಲ್ ಹುಡುಕ್ತಾ ಇದೀವಿ ಅಲ್ವಾ ಸ್ನೇಹಿತರೆ. ಅದಕ್ಕೆ ನಮ್ ಹಿರೀಕರು 100 ವರ್ಷ 100+ ಬದುಕ್ತಿದ್ರು. ಅವ್ರು ಎಲ್ಲಾನು ತುಂಬಾ ನಿಧಾನಕ್ಕೆ ಮಾಡ್ಕೊಂಡು ತಿಂತಿದ್ರು. ಆದ್ರೆ ನಾವು ತುಂಬಾ ಫಾಸ್ಟ್, ಎಲ್ಲ ಫಾಸ್ಟ್ ಏಜ್ ಕೂಡ ಫಾಸ್ಟ್ ಆಗಿ ಆಗ್ತಾ ಇದೆ. ಅದಕ್ಕೆ ನಮ್ದು ಆವರೇಜ್ ಏಜ್ 60+ ಆಗಿದೆ. ಹೌದು ತಾನೆ? ಏನಂತೀರಾ? ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ ಹೇಳಿ.